ರೈಸ್ ನಮ್ದು 5 ಮಸಾಲೆ ದೋಸೆ ಬಂದಿದೆ. ನಾನು ತಿನ್ನಕ್ಕೆ ಮೋಂಜಿ ತಟ್ಟೆ ಹಿಡ್ಕೊಂಡು ರೆಡಿ ಆಗಿದ್ದಾನೆ. ಬೇಕಾ ಯಾವ ತರ ತಿಂತಾ ಇದ್ದಾನೆ. ಕಾಲದಲ್ಲಿ ಇವ್ನಿಗೆ ಇನ್ನೊಂದು ಹೆಸರೈತೆ. ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ. ರೆಡಿ ಫೈಟಿಂಗ್ ಮಾಡೋಣ. ಫೈಟಿಂಗ್. ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೆ ಮೋಹನ್ಜಿ ಮತ್ತೊಂದು ಕ್ರೇಜಿ ಚಾಲೆಂಜ್ ಜೊತೆ ಬಂದಿದ್ದೀವಿ. ಏನಪ್ಪ ಚಾಲೆಂಜು ಅಂತಂದ್ರೆ, ಇಷ್ಟು ದಿನ ನಾನ್ ವೆಜ್ನ ತಿಂದು ಬೇಜಾರಾಗ್ಬಿಟ್ಟಿತ್ತು. ಇವತ್ತು ವೆಜ್ನ ತಿನ್ನೋಣ ಅಂತ ಬಂದಿದ್ದೀವಿ. ವೆಜ್ ಹೋಟ್ಲು ಮುಂದೆ ನಿಂತಿದ್ದೀವಿ. ವೆಜ್ ಹೋಟ್ಲಲ್ಲಿ ಏನೇನು ಸಿಗುತ್ತೆ, ಏನ್ ಚಾಲೆಂಜ್ ಮಾಡ್ಬೋದು ಮೋಹನ್ಜಿ? ಏನ್ ಹಂಗ್ ನೋಡ್ತಾ ಏನ್ ತಿಂತಿ ಹೇಳು. ವೆಜ್ ಅಲ್ಲಿ ಏನೋ ತರಕಾರಿ ತಿನ್ನೋಣ. ತರಕಾರಿ ತಿನ್ನೋಕಾಯ್ತದ? ತರಕಾರಿ ತಿನ್ನೋಕ್ಕಾಗಲ್ಲ ಗೈಸ್. ವೆಜ್ ಅಲ್ಲಿ ನಾವು ಇವತ್ತು ಮಸಾಲೆ ದೋಸೆ ಈಟಿಂಗ್ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೇವೆ. ರೆಡಿ ಮಸಾಲೆ ದೋಸೆ. ಎಲ್ಲರೂ ಯೂಶಲಿ 1, 2 ಅಥವಾ 3 ತಿನ್ಬೋದು ಮ್ಯಾಕ್ಸಿಮಮ್ ಅಂತಂದ್ರೆ, ನಾವು ಇವತ್ತು 3 ಮೇಲೆ ನಾವು ತಿನ್ನಕಾಯ್ತೈತ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಬಂದಿದ್ದೇವೆ. ಮೋಜಿ ನಿನ್ ಎಷ್ಟು ತಿಂತೀಯಾ? ಎಷ್ಟು ತಿನ್ಬೋದು ನಿನ್ ಕೈಲಿ? ದೋಸೆ ತಿನ್ಬೋದೆ? ದೋಸೆ ತಿನ್ಬೋದು, ಬಯಲೆ ಕೈಯಲ್ಲೇ ತಿನ್ಬೋದು. ಏನೊಂದು 3-4 ಅದು ಎಲ್ಲರೂ ತಿಂತಾರೆ. ನಾವು ಚಾಲೆಂಜ್ ಮಾಡೋಕೆ ಅಂತ ಬಂದಿದ್ದೀವಿ. ನಾನು ಸ್ವಲ್ಪ ಜಾಸ್ತಿ ತಿನ್ಬೇಕು. ಗೈಸ್ ಬನ್ನಿ ನೋಡಿ. 5-6 ತಿನ್ನುವ. 5-6 ಇದು ಚಾಲೆಂಜು ಅಂತಂದ್ರೆ. ಗೈಸ್, ಯಾರು ಜಾಸ್ತಿ ಮಸಾಲೆ ದೋಸೆ ತಿಂತೀನಿ, ನಾನು ಅಥವಾ ಮೋಹನ್ಜಿಲಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ನಮ್ಮ ಬ್ರೋ ಬಂದಿದ್ದು, ನಮ್ಮ ಬ್ರೋ ಇದ್ದಾರೆ ಇಲ್ಲಿ. ನಮ್ಮ ಬ್ರೋದೇ ಹೋಟ್ಲು. ಬ್ರೋ ಮಸಾಲೆ ದೋಸೆ ಸಿಗುತ್ತಾ ಬ್ರೋ? ಎಷ್ಟು ಮಸಾಲೆ ದೋಸೆ ತಿನ್ಬೋದು ಬ್ರೋ? 4 to 5. ಅದು ನಾರ್ಮಲ್ ಪೀಪಲ್ ಒಂದು 2-3. ಬ್ರೋ ನಾನು ಮತ್ತೆ ಮೋಹನ್ಜಿ ಇವಾಗ ಚಾಲೆಂಜ್ ಮಾಡಕ್ ಬಂದಿದ್ದೀವಿ. ಮೋಹನ್ಜಿ ರೆಡಿನಾ? ಫಸ್ಟ್ ನೀನು ತಿಂತೀಯ, ನಾನು ತಿನ್ಲಾ? ಒಟ್ಟಿಗೆ ತಿನ್ನುವ. ಒಟ್ಟಿಗೆ? ಅದು ಯಾರು ಬೇಗ ತಿನ್ನೋ ಅಂತ ಚಾಲೆಂಜು. ಒಂದು ನೀನು ಟಾರ್ಗೆಟ್ ಸೆಟ್ ಮಾಡ್ಕೊಡೋ, ಇಲ್ಲ ನಾನು ಟಾರ್ಗೆಟ್ ಮಾಡ್ಕೊತೀನಿ. ಏನು ಮಾಡೋದು? ನೀನು ತಿಂತೀಯ, ನಾನು ತಿನ್ಲಾ? ನೀನೇ ತಿನ್ನು ಫಸ್ಟ್. ನಾನೇ ತಿನ್ಲಾ? ಸರಿ, ಆರ್ಡ್ರ್ ಮಾಡೋಣ ಇರಿ. ಅಣ್ಣ ಒಂದು 5 ಮಸಾಲೆ ದೋಸೆ ಕೊಡಿ ಫಸ್ಟು. ಆಮೇಲೆ ಅವ್ನು ತಿಂತಾನೆ, ಆಮೇಲೆ ಅವ್ನಿಗೆ ಆರ್ಡ್ರ್ ಮಾಡ್ಕೊಡ್ತೀನಿ. ಬೆಣ್ಣೆ ನಂಗೆ ಸ್ವಲ್ಪ ಸಪ್ರೇಟ್ ಕೊಡಿ. ಮೋಹನ್ಜಿ ದೋಸೆನ ಆರ್ಡ್ರ್ ಮಾಡಿದ್ದೀವಿ, ಇವಾಗ ತಿನ್ನಕ್ಕೆ ರೆಡಿನಾ? ನಾನು ತಿಂತೀನಿ. ಎಷ್ಟು ತಿಂತೀಯ? 4-5 ಹೇಳಿದ್ದೀವಿ ಅಕ್ಕ. 5 ಮಸಾಲೆ ದೋಸೆ ಹೇಳಿದ್ದೀವಿ. ಇಲ್ಲ, ಇವಾಗ ಚಾಲೆಂಜಲ್ಲಿ ನಾನು ನೀನು ಅಂತ ಅಂದ್ಬಿಟ್ಟು ತೋರಿಸೋಣ. ಮಸಾಲೆ ದೋಸೆಗೆ ಸೈಡ್ಸ್ ಅಂದ್ರೆ ಇಡೀ ಚನ್ನಪಣ್ಣದಲ್ಲೇ. ಮಸಾಲೆ ದೋಸೆಗೆ ಸೈಡ್ಸ್ ಅಂದ್ರೆ ಆಲೂಗಡ್ಡೆ ಪಲ್ಯ. ನೀನು ಆಲೂಗಡ್ಡೆ ಪಲ್ಯ ತಿನ್ನೋಕಾಯ್ತದ? ತಿನ್ಲೇಬೇಕು ಮೋಹನ್ಜಿ, ಇಲ್ಲರ ಪುಡಿ ತಿನ್ನು. 5 ಮಸಾಲೆ ದೋಸೆ. ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ರು ಮಸಾಲೆ ದೋಸೆ ತಿನ್ನೋ ಚಾಲೆಂಜ್ ಮಾಡಿ ಅಂತ ಅಂದ್ಬಿಟ್ಟು. ನಾನೇ ಯೋಚನೆ ಮಾಡಿದೆ, ದೊಡ್ಡದಾಗಿರುತ್ತಲ್ವ ನಮ್ಮ ಕೈಲಿ ಎಷ್ಟು ದೋಸೆ ತಿನ್ನೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ನೋಡೋಣ ಗೈಸ್ ಯಾವ ಥರ ಇರುತ್ತೆ, ಹೆಂಗೆ ಎಷ್ಟು ತಿಂತೀನಿ ಅಂತ. ಆಲೂಗಡ್ಡೆ ಪಲ್ಯ ಜಾಸ್ತಿ ತಿಂದ್ಬಿಟ್ರೆ ಕೈ ಕಾಲು ಹಂಗೆ ಹಿಡ್ಕೊಬಿಡ್ತಾರೆ. ಅದು ವಯಸ್ಸಾದವ್ರಿಗೆ ಕಣ, ನಮ್ಗೆ ಇನ್ನೂ ವಯಸ್ಸೈತೆ. ನೆಲಗುದ್ ನೀರು ತೆಗಿಯೋ ವಯಸ್ಸಲ್ಲಿ ನೀನು ಆಲೂಗಡ್ಡೆ ತಿಂದ್ರೆ ಹಂಗೈತೈತೆ ಹಿಂಗೈತೈತೆ ಅಂತಂತಿದ್ಯಾ? ಜಾಸ್ತಿ ತಿಂದ್ರೆ ಐತದೆ. ಗಿಡ ಕುಡಿದ್ಯಾ? ದೋಸೆ ಆದ್ಮೇಲೆ ಅವೆಲ್ಲ. ಇವಾಗ ದೋಸೆ ಇವಾಗ ಸೋಡಾ ಪೇಡ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಐತದೆ. ಸೋಡಾ ಕುಡಿಯೋದು ಅಂತಂದ್ರೆ ನೀನು ಜಾಸ್ತಿ ಸೋಡಾ ಕುಡಿಯೋದಲ್ಲ, ಇಷ್ಟಿಷ್ಟೇ ಬಾಯಿಗೆ ಹಾಕೋಬೇಕು. ಗೈಸ್, ನಮ್ಮ ಕೋಬ್ರ ಇವತ್ತು ಎಲ್ಲೋ ಹೋಗಿದ್ದಾನೆ ಮೇನ್ ಚಾನಲ್ ವಿಡಿಯೋ ಮಾಡೋಕ್ಕೆ. ನಾನು ಕೋಬ್ರನ್ನ ಎಲ್ಲೋಗಾನೆ ಅದೆಲ್ಲ ವಿಡಿಯೋ ಮಾಡಕ್ಕೆ ಹೋಗೋಣ. ವಿಕಾಸ್ ಜೊತೆ ಕೋಬ್ರ ವಿಡಿಯೋ ಮಾಡಕ್ಕೆ ಹೋಗಿದ್ದಾನೆ. ಕೋಬ್ರ ಬಂದಿಲ್ಲ ಇಲ್ದಾರೆ. ಕೋಬ್ರನ ಜೊತೆ ಇವತ್ತು ಒಳ್ಳೆ ಡೇರ್ ಚಾಲೆಂಜ್ ಮಾಡುವೆ. ನಮ್ಮ ಮೋಹನ್ಜಿಗೆ ಫೋನ್ ಹಾಕ್ಬಿಟ್ಟು ಕೇಳಿದೆ ಯಾವ ಥರ ವಿಡಿಯೋ ಮಾಡೋಣ ಅಂತ. ನಮ್ಮ ಮೋಹನ್ಜಿ ಮಾತಕ್ಕೆ ಮುಂಚೆ ದೆವ್ವದ ವಿಡಿಯೋ ಮಾಡೋಣ ಅಂತಾನೆ. ನಮ್ಗೆ ದೆವ್ವದ ವಿಡಿಯೋ ಅಂದರೆ ಇಂಟ್ರೆಸ್ಟ್. ಮೋಹನ್ಜಿಗೆ ಫುಲ್ಲು ಪ್ರೇತ ಆತ್ಮ ಅಂತಂದರೆ ತುಂಬ ಇಷ್ಟ. ಅವನು ಮನುಷ್ಯನ ಜೊತೆ ವಾಸಿಸ್ಕಿಂತ ಆತ್ಮಗಳ ಜೊತೆ ವಾಸಿಸ್ತಾನೆ. ಏನೋ ಕೊಳ್ಳೇಗಾಲದಲ್ಲಿ ಮೋಹನ್ಜಿ ಹೆಸರು ತುಂಬ ಫೇಮಸ್ ಇತ್ತು. ಮೋಹನ್ಜಿಗೆ ಇನ್ನೊಂದೇ ಹೆಸರು ಇದೆ ಕೊಳ್ಳೇಗಾಲದಲ್ಲಿ, ಅದು ಇನ್ನೊಂದ್ಸತಿ ಹೇಳ್ತೀನಿ. ಇನ್ನೇನು ನಿಜಾನೇ ತಾನೇ ಮೋಹನ್ಜಿ? ನಿನ್ಗೆ ಇನ್ನೊಂದು ಹೆಸರೈತೆ ತಾನೇ ಕೊಳ್ಳೇಗಾಲದಲ್ಲಿ? ನಿಜಾನೇ ಇದು ಕೈಲಿ ತಿಂತೀಯ ಹಂಗೆ ಡೈರೆಕ್ಟ್ ತವದಿಂದ ಹಾಕೊಡಿದ ತಕ್ಷಣ ಬೈಕ್ ಹಾಕೋಬಿಡ್ತೀಯ? ಇಲ್ಲ, ಈ ಪಕ್ಕ ಒಂದು ದೆವ್ವ ಬರ್ತದೆ, ಅದ್ ಬಂದು ತಿನ್ನಿಸ್ತದೆ. ಗೈಸ್, ನನ್ಗೆ ಇವಾಗ ಫುಲ್ಲು ಮಸಾಲೆ ದೋಸೆಯಲ್ಲಿ ಒಂದು ಚಾಲೆಂಜ್ ಸೆಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮೋಹನ್ಜಿ ನೋಡೋಣ ಏನ್ ಮಾಡ್ತಾನೆ ಅಂತ. ದೋಸೆ ತತ್ತ ನೋಡುವ. ಫಸ್ಟ್ ನಾನು 5 ದೋಸೆ ಆರ್ಡರ್ ಮಾಡಿದ್ದೀನಿ, ಯಾಕಂದ್ರೆ ನಾನು ಫಸ್ಟ್ ತಿಂತಿದ್ದೀನಿ. 5 ದೋಸೆ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಇನ್ನೂ ತಿನ್ಬೇಕು ಅನ್ಸಿದ್ರೆ ಹೇಳ್ಕೊತೀನಿ. ಆಮೇಲೆ ಮೋಹನ್ಜಿ ಎಷ್ಟು ತಿಂತಾನೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಗೈಸ್. ರೆಡಿನಾ? ರೆಡಿ. ಫೈಟಿಂಗ್ ಮಾಡೋಣ. ಫೈಟಿಂಗ್ ಏನ್ ಬೇಡ, ಹೊಡೆದಾಡೋದು ಬೇಡ, ತಿನ್ನೋದ್ರಲ್ಲಿ ಫೈಟಿಂಗ್ ಮಾಡೋಣ. ಬರ್ಲಿ ಇರಿ ಗೈಸ್. ನಮ್ದು 5 ಮಸಾಲೆ ದೋಸೆ ಬಂದಿದೆ. ನಾನು ತಿನ್ನಕ್ಕೆ ಏನು ಇಷ್ಟು ದೊಡ್ಡ ಐತೆ, ನೋಡೋಕೆ ಎಷ್ಟು ದೊಡ್ಡದು ಕಾಣಿಸ್ತಾ ನೋಡಿ. ನಮ್ದು ಇಲ್ಲಿ 5 ಮಸಾಲೆ ದೋಸೆ ಬಂದಿದೆ ಗೈಸ್. ಫಸ್ಟ್ ಇವಾಗ ನಾನು 5 ದೋಸೆನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ನನ್ನ ಕೈಲಿ ಎಷ್ಟು ದೋಸೆ ತಿನ್ನೋಕೈತೈತೆ ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಮೋಹನ್ಜಿ ತಗೊಳಮ್ಮ. ಮುಂಜೆ ಏನು ಇಷ್ಟೆಲ್ಲ ತಿನ್ನಕೈತೆ ನನ್ನ ಕೈಲಿ? ಇಷ್ಟು ದೊಡ್ಡಗೈತೆ ನೋಡೋ. ನಮ್ಮ ಪ್ಲೇಟ್ ತುಂಬಾ ಇಲ್ಲ. 2-3 ತಿಂತೀಯೋ ಅನಿಸ್ತದ ನನಗೆ. ಏನಿದು? ಯಾರು ಅನ್ಕೊಂಡಿದ್ಯಾ ನನ್ಗೆ ಇನ್ನೊಂದು ಹೆಸರೈತೆ. ಏನು? ಕೊಳ್ಳೇಗಾಲದಲ್ಲ, ಚನ್ನಪಟ್ಟಣದಲ್ಲೇ. ಚನ್ನಪಟ್ಟಣದಲ್ಲಿ ಏನು ಹೆಸರೈತೆ? ತಿಂದಾದ್ಮೇಲೆ ಹೇಳ್ತೀನಿ. ಫಸ್ಟ್ ತಿನ್ನಪ್ಪ, ತಿನ್ಬಿಟ್ಟು ಹೇಳ್ಬೇಕು. ಗೈಸ್, ನಾನು ಫಸ್ಟು ಮಸಾಲೆ ದೋಸೆನ ಎತ್ಕೊಂಡಿದ್ದೀನಿ. 1, 2, 3, 4, 5 ಪ್ಲಸ್ ಬೆಣ್ಣೆ. ಗೈಸ್, ಬೆಣ್ಣೆನೂ ಹಾಕೊಂಡು ಫಸ್ಟ್ನೇ ದೋಸೆನ ತಿಂತಾ ಇದ್ದೀನಿ. ಬನ್ನಿ ಗೈಸ್, ಚಾಲೆಂಜ್ ಸ್ಟಾರ್ಟ್ ಆಗಿದೆ. ರೆಡಿ ನಾ ಮೋಹನ್ಜಿ? ರೆಡಿ.
ಗಟ್ಟಿ ಚಟ್ನಿ ಇರ್ಬೇಕಿತ್ತೇನೋ ಅನಿಸ್ತದೆ. ಓ ಮೆತ್ಕೆ ತಿನ್ನಪ್ಪ. ನಿಜವಾಗ್ಲೂ ನಮ್ಮ ಕೈಲಿ 5 ದೋಸೆ ತಿನ್ನಕ್ಕೆ ಆಯ್ತದ? ನಾಳೆ ಅರ್ಧ ದೋಸೆ ತಿನ್ಕೊಂಬಿಟ್ಟಿದ್ಯಾ, ತಿರ್ಗಾ 5 ದೋಸೆ ಬೇರೆ ತಿನ್ನಕ್ಕೆ ಆಯ್ತದ ಅನ್ನೋ ಬೇರೆ ಕೇಳು. ನೀನು ಎಷ್ಟು ದೋಸೆ ತಿಂದ? ವಿತ್ ಟೈಮರ ವಿತೌಟ್ ಟೈಮರ? ನಾವು ಯಾರು ಬೇಗ ತಿಂತಾರೆ ಏನೋ ಚಾಲೆಂಜ್ ಮಾಡ್ತಿಲ್ಲ, ಯಾರು ಜಾಸ್ತಿ ತಿಂತಾರೆ ಏನೋ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಟೈಮ್ ಅನ್ಲಿಮಿಟೆಡು. ಇವಾಗ ನಾನು 5 ತಿಂದರೆ ನೀನು 6 ತಿನ್ನಬೇಕು. ಇದೆಲ್ಲ ನಮಗೆ ಲೆಕ್ಕ ಏನಲ್ಲ. ಓಲಿ ಮೆತ್ತಗೆ ತಿನ್ನಪ್ಪ. ದೋಸೆ ಹೆಂಗೈತೆ? ದೋಸೆ ಸಕ್ಕತ್ತಾಗಿದೆ. ಕನ್ಬಣ್ಣದಲ್ಲಿ ಇರೋದು ವೆಜ್ ಹೋಟ್ಲು ಚೆನ್ನಾಗಿರೋದೇ ಇದು ಬೃಂದಾವನ. ಸೊ ಇಲ್ಲಿಗೆ ಬರ್ಬೇಕು ನಾವು. ರೈಸ್ ಏನು ಗೊತ್ತಾ, ಚಾಲೆಂಜ್ ಏನೋ ಮಾಡ್ಬಿಡ್ಬೋದು, ಬಟ್ ಜನಗಳು ಹೆಂಗೆ ನೋಡ್ತಾರೆ ಅನ್ನೋದು ಇದು. ಜನಗಳು ಏನು ಅನ್ಕೋತಾರೆ ಮುಂದೆ? ಜನಗಳು ಏನು ಅನ್ಕೋತಾರೆ, ಏನು 5 ದೋಸೆ ತಿಂತಾವನಲ್ಲ ಇವನು ಅಂತ ನೋಡ್ತಾವ್ರೆ. ಬೇಕಾ? ಬೇಡ ತಿನ್ನಪ್ಪ. ನೆಕ್ಸ್ಟ್ ನಮ್ಮದೇ ಅಲ್ಲ. ನಿಂಗೆಲ್ಲ ಆಯ್ತದಾ? ನಮ್ಮ ಕೈಯಲ್ಲಿ ಆಯ್ತದೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಟ್ಟು ನಾನು ಟ್ರೈ ಮಾಡ್ತೀನಿ. ಮಾಡಲೇಬೇಕು. ನೀನು ಚಾಲೆಂಜ್ ಮಾಡಕ್ಕೆ ಬಂದಿದ್ದೀವಿ ಅಂತಂದ್ರೆ ಮಾಡಬೇಕು. 1 ದೋಸೆ ಆಯಿತು. ನೋಡ ಎಷ್ಟು ದೊಡ್ಡದೈತೆ ಇದಲ್ಲ. ಅದೇ ದೊಡ್ಡ ಐತೆ ದೋಸೆ. ಹಿಂಗೆ ತಿನ್ನೋಕೆ ಚೆನ್ನಾಗಿತ್ತಲ್ವಾ? ಹಾಂ ಹೇಳು. ತಿನ್ಬೋದು. ಓ ಅದು ನಾನ್ ವೆಜ್ ಅಲ್ಲ, ವೆಜ್ಜು. ನಾವು ವೆಜ್ನು ನಾನ್ ವೆಜ್ ಥರ ತಿಂತೀವಿ. ನಾನು ಡಯಟ್ ಗೇಟ್ ಇಲ್ವಾ? ಡಯಟ್ ಮಾಡ್ತಿದ್ದೆ. ದೋಸೆ ಚೀಲ ಬೆಳಗ್ಗೆ ಎದ್ದು ಮೊಟ್ಟೆ ತಿಂತಿದ್ದೀನಿ, ಇವಾಗ ದೋಸೆ ತಿನ್ಕೋತೀನಿ. ನೈಟು ಊಟ ತಿನ್ನಲ್ಲ, ಯಾಕೆ ಹೇಳು? ಕ್ಯಾಲರಿ ಅದು ಈಕ್ವಲ್ ಆಗೋಯ್ತೈತೆ. ಬೆಣ್ಣೆ ಬೆಣ್ಣೆ ಹೆಲ್ದಿ ಫಾಸ್ಟು. ಎಷ್ಟು ದೋಸೆ ತಿಂದಿರ್ದ್ಯಾ? ನಾವು ಒಂದೇ ದೋಸೆ ತಿನ್ನೋದು. ಹಾಂ, ಒಂದೇ ದೋಸೆ ತಿಂದಿದ್ದು. ಮನೇಲಿ ಎಷ್ಟು ದೋಸೆ ತಿಂತೀಯ ನೀನು? 3-4. ಇಷ್ಟು ದೊಡ್ಡಕ್ಕಿರುತ್ತಾ? ದೊಡ್ಡಕ್ಕಿರಲ್ಲ, ಚಿಕ್ಕ ದೋಸೆಗಳು. ಇವಾಗ ನಾನು ಒಬ್ಬನೇ ತಿಂತಿದ್ದೀನಿ, ಬೇಜಾರೈತೈತೆ ಅಂತ ಏನಾರು ಆರ್ಡ್ರ್ ಮಾಡ್ಕೊ. ಬೇಡ ಬೇಡ. ಹಾಂ, ಈಗ ತಿಂದ್ಬಿಟ್ರೆ ದೋಸೆ ತಿನ್ನೋಕ್ಕಾಗಲ್ಲ ನಮ್ಮ ಕೈಲಿ. ಮೋಹನ್ ಜಿ ಗೈಸ್ ಕಂಡಿಡ್ಬಿಟ್ಟ, ನನ್ನ ಸ್ಟ್ರಾಟರ್ಜಿ ಇತ್ತು ಗೈಸ್. ದೋಸೆ ಮಾತ್ರ ಸಕಲಾಗಿದೆ. ನೋಡೋಣ, ನಾರ್ಮಲ್ ಪೀಪಲ್ ಮ್ಯಾಕ್ಸಿಮಮ್ ಅಂದರೆ ಇಟ್ಕೊಳ್ಳಿ. ನಾವು ಚಾಲೆಂಜ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಎಷ್ಟು ಚೆನ್ನಾಗೈತಿದೆ ನಮ್ಮ ಕೈಲಿ ತಿನ್ನೋಣ. ಇನ್ನೊಂದು ಕಡೆ ಇತ್ತು, ಅಲ್ಲಿ ಕರ್ಕೋಗ್ಬೇಕಿತ್ತು ನಿನ್ನ. ಎಲ್ಲಿ? ಅಲ್ಲೊಂದು ಹೋಟ್ಲಿತ್ತು. ದೋಸೆ ಒಂದು ದೋಸೆ ತಿಂದ್ಬಿಟ್ರೆ ಸುಸ್ತಾಗೋಗಿವೆ ವಿತ್ ಗಟ್ಟಿ ಚಟ್ನಿ. ದೋಸೆ ಮಾತ್ರ ದೊಡ್ಡದು. ಎಲ್ಲಿ? ಗೋಕ್ಲೋಟ್ಲು. ಅದು 3 ಗಂಟೆ ಬೇಕು. ದೋಸೆ ಮಾತ್ರ ದೊಡ್ಡದು. ತೋರಿಸು, 2 ಮುಗೀತು. 2 ದೋಸೆ ಆಯಿತು. ಏನಾರ ಹೇಳಕ್ಕೆ ಇಷ್ಟಪಡ್ತೀಯಾ? 3ನೇ ದೋಸೆ ಇದು. ಮುಂಜೆ ನಿನಗೆ ನಾನು ತಿಂತಿರೋ ಸ್ಪೀಡು ಅಥವಾ ನಾನು ನಿನ್ನ ನೋಡ್ತಿದ್ರೆ ಏನು ಅನಿಸ್ತೈತೆ? ದೋಸೆ ತಿಂತಾ ಇದೆಯಾ ನೋಡುವ, ಇನ್ನೂ ಕೈತದ ಇಲ್ವೋ ಗೊತ್ತಿಲ್ವ. 4 ದೋಸೆ. ರೈಸ್ 3ನೇ ದೋಸೆ ತಿಂತಾ ಇದ್ದೀನಿ, ಬಟ್ ಇನ್ನೂ ಏನು ಅನ್ನಿಸ್ತಾ ಇಲ್ಲ. ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಮೋನಿಗೆ ನನ್ನ ಎದುರುಗಡೆ ಕೂತ್ಕೊಂಡು ನಾನು ನೋಡಿ ಸುಸ್ತಾಗ್ಬಿಡ್ತಾನೆ. ಅವ್ನು ತಿನ್ನುವಾಗ ಬನ್ನಿ ಗೈಸ್ ಮಜಾಕೋಣ. ನೀನೇನಾದ್ರು ಹೇಳ್ಬೇಕಣ್ಣ ನನಗೆ. ಏನು ಹೇಳಪ್ಪ? ನಾವು ದೋಸೆ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ, ಆಲೂಗಡ್ಡೆ ಪಲ್ಯದ ಮೇಲಲ್ಲ. ಆಲೂಗಡ್ಡೆ ಪಲ್ಯ ತಿಂದ್ಬಿಟ್ಟಿದ್ರೆ 2 ದೋಸೆಗೆ ಸುಸ್ತಾಗಿರುವೆ ನೀನು. ಏನು ಮಾಡೋಣ ಗೊತ್ತಾ? ಪಾರ್ಸಲ್ ಮಾಡಿಸ್ಕೊಬೇಡ. ನಮ್ಮ ಮನೇಲಿ ಏನಾರ ಮಾಡಿದ್ರೆ ಮನೆಯವ್ರಿಗೆ ತಗೋಕೊಡೋಣ. ವೇಸ್ಟ್ ಮಾಡೋದು ಬೇಡ. ಎಲ್ಲೋ 3ನೇ ದೋಸೆ. 3ನೇ ದೋಸೆ ಇದೇ. 3ನೇ ದೋಸೆ ಇದು 4. ಈಗ ತಾನೇ ಹಾಕೊಂಡೆ ತಾನೇ ನಾನಿದ್ದ. ಕಲ್ಸ್ಕೊ ತಿಂತಾ ಇದೆಯಲ್ಲ ಹೇಳು. ಹಾಂ, ಉಡಾಯಿಸ್ತಾ ಇದೆಯಲ್ಲ ಹೇಳು. ನಾವೊಂದು ಸುಮ್ಮನೆನಾ ಗೈಸ್? ನೋಡಿ ಆಲೂಗಡ್ಡೆ ಪಲ್ಯನೂ ತಿಂತಾ ಇದ್ದೀನಿ. ಸಾಂಬಾರು ಬೇಡವಾ? ಒಂದೇ 3ನೇದು. 3ನೇದು ಮುಗೀತು. ಎಷ್ಟನೇದು? 4. 5 ತಿಂತೀನ ಅಂತೀಯಾ? ಅನ್ಕೋತೀಯಾ? 4ನೇದು ಆಗಲಿ ಹೇಳ್ತೀನಿ ಆಮೇಲೆ. ಅವ್ರಿಗೆ ಲೈಮ್ ಸೋಡಾ ಹೇಳ್ದೆ ಕಣ, ಕೊಡಲಿಲ್ಲ ಕೇಳೋ.
4ನೇ ತಿಂತಾ ಇದ್ದೀನಿ ಗೈಸ್. 4ನೇ ತಿಂತಿದ್ರೆ ಇನ್ನೂ ನನಗೆ ಏನು ಅನ್ನಿಸ್ತಾ ಇಲ್ಲ. ಇಷ್ಟು ಈಸಿಯಾಗಿ ಒಳಗೋಯ್ತೈತೆ ನೋಡೋಣ ಇರ. ನನಗೆ ಈ ಚಾಲೆಂಜ್ಗೆ ಕೋಬ್ರಾ ಇರಬೇಕಿತ್ತು ಅಂತ ಅನ್ನಿಸ್ತೈತೆ ಯಾಕೋ ಗೈಸ್. ನಂದು ಸೋಡಾ ಬಂದೈತೆ. ಕೋಬ್ರಾ ಇದ್ದಿರೋ ತಿಂತಾ ಇರ್ಲಿಲ್ಲ, ನುಂಗ್ಬಿಟ್ಟಿರುವ ಎಲ್ಲ. ಕೋಬ್ರಾ ಏನು ಮಾಡುವ ಹೇಳೋ, ಎತ್ಕೊಂಡು ಹಿಂಗೆ ಒಂದೇ ಸತಿ ಹಾಕ್ಬಿಟ್ಟಿರುವ. ಮಡ್ಚ್ಕ ತಿಂದ್ಬಿಡ್ತಾನ ಅವನು. ಸೋಡಾ ಕುಡಿದ್ಯಾ? ಇಲ್ಲ ಕುಡಿ. ಸೋಡಾ ಕುಡಿದ್ಬಿಟ್ರೆ ದೋಸೆ ಎಲ್ಲ ಮುಟ್ಟಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಸ್ವಲ್ಪ ಕುಡಿಬೇಕು ಕಣೋ. ಇವ್ರು ಹೋಟ್ಲಲ್ಲಿ ಏನಾದ್ರು ಗಿಫ್ಟ್ ಕೊಡ್ತಾರ ಕೇಳಿ, ಇಷ್ಟು ದೋಸೆ ತಿಂದರೆ ಅದೆಲ್ಲ ಒಂದು ಕಡೆ. ಇಷ್ಟು ದೊಡ್ಡ ದೋಸೆ ತಿಂದರೆ 11,000 12,000 ಕೊಡ್ತಾರ. ಬಾಹುಬಲಿ ದೋಸೆ ಅಲ್ಲಿ ಹೋಗ್ಬಿಡೋಣ ನಡಿ, ಇಬ್ರು ಸೇರಿ ತಿಂದ್ಬಿಡೋಣ. ಈ ದೋಸೆ ಅಲ್ಲ, ಫುಡ್ ಸ್ಟ್ರೀಟ್ ಅಲ್ಲಿ ಮಾಡ್ತಾರೆ ನೋಡು ದೋಸೆ, ಅದು ತಿಂದ್ರೆ ಸುಸ್ತಾಗೋಯ್ತಾರೆ. ಹೌದಾ? 99 ವೆರೈಟಿ ದೋಸೆ. ಅದ್ರಲ್ಲಿ ಏನೇನೋ ಹಾಕೊಡ್ತಾರೆ ಅದ್ರಲ್ಲಿ. ಪನ್ನೀರು, ಚೀಸು, ಆನಿಯನು, ಕ್ಯಾರೆಟ್. ಅದನ್ನ ಟ್ರೈ ಮಾಡೋಣ ಇರು. ಅದಷ್ಟು ತಿನ್ನೋಕಾಗಿದೆ ಅಂತ. ಅದು ತಿನ್ನೋಕ್ಕಾಗಲ್ಲ. ಅದು ಒಂದಕ್ಕೆ ಎರಡಕ್ಕೆ ಸುಸ್ತಾಗೋಯ್ತದ ಅದು ಒಂದು 3-4 ತಿನ್ಬೋದು. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರಲ್ಲ. ಮೊಂಜಿನ ಬೆಳಗ್ಗೆ ಬೇಗ ಬಂದಿದ್ರೆ ನಿನ್ನ ಹೋಟ್ಲಲ್ಲೇ ಮಾಡ್ಬೋದಾಯ್ತಲ್ಲ ಗೈಸ್. ಮೋಂಜಿದು ಒಂದು ಹೋಟ್ಲಿದೆ, ನಾನು ಬೆಳಗ್ಗೆ ಎದ್ಬಿಟ್ಟು ಬೇಗ ಹೋಗಿದ್ರೆ ಮೋಂಜಿ ಹೋಟ್ಲಲ್ಲೇ ಊಟ ಮಾಡ್ಬೋದಾಯ್ತು. ಎಲ್ಲಿ 4ನೇದು ಮುಗೀತ್. ಓ 4 ದೋಸೆ ತಿಂದ್ಬಿಟ್ಟಲ್ಲ ನೀನು. ಎಷ್ಟನೇದಿದು? ಬೇರೆ ತಟ್ಟಲ್ಲಿ ತಿಂತೀನಿ ಸುಮ್ಮನೆ ಈಗ. ಅಲ್ಲಿ ನೋಡಿ ನಗ್ತಾವ್ರಲ್ಲಿ ಯಾರು ಮುಗೀತು. ಇನ್ನೊಂದು 2 ಹೇಳಿ. ನಮ್ಮ ಫ್ರೆಂಡ್ ಓನರ್ ಟೆನ್ಷನ್ ಆಗ್ಬಿಡ್ತಾವ್ರೆ. 5 ಮುಗೀತು ಇನ್ನೊಂದು 2 ಹೇಳಿ ಅಂತಂದ್ರೆ ಐಸ್ ತಿಂದಿದ ತಕ್ಷಣ ಹೋಗಿ ದೃಷ್ಟಿಗಿಷ್ಟಿ ತೆಗಿಸ್ಕೋಬೇಕು. ಹೌದು, ತೆಗ್ಸ್ಕೋಬೇಕು. ನೀನು ನಿಜವಾಗ್ಲೂ ಇನ್ನೆರಡು ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್ ಥರ ಮಾಡಬೇಕು. ನಮ್ಗೆ ನೀನು 2 ತಿನ್ನೋಕ್ಕಾಗಲಿಲ್ಲ ಅಂತಂದರೆ ನಿಂಗೆ ಒಂದು ಇದು ಮಾಡಿರ್ತೀನಿ. ಅದರಲ್ಲೇ ತಿಂತೀನಿ ನಾನೊಂದು 2 ತಿನ್ನೋ ಥರ ಇದೆಯಲ್ಲ. 5 ದೋಸೆ ತಿಂದಿದ್ಯಾ ಅಂದ್ರೆ ಏನು ಹೇಳೋ, ಆಟನೇ ತಮಾಷೆನೇ. 5 ದೋಸೆ, ಅದು ಮಸಾಲೆ ದೋಸೆ ದೊಡ್ಡದು. ವಿಡಿಯೋದೆಲ್ಲೇ ಚಿಕ್ಕದಾಗ ಕಾಣ್ತೈತೆ ದೋಸೆ, ಆದರೆ ಕಣ್ಣಿಂದ ನೋಡ್ರೆ ಗೊತ್ತೈತೆ ದೋಸೆ ದೊಡ್ಡದ ಚಿಕ್ಕ. ನೋಡಿ ಗೈಸ್, 5 ದೋಸೆ 5 ಪ್ಲೇಟು ಇಲ್ಲೇ ಐತೆ. 1 2 3 4 5 5ನೇ ದೋಸೆ ತಿಂತಾ ಇದ್ದೀನಿ. ಮುಂಜಿ ನಿಮ್ಮ ಅಭಿಪ್ರಾಯ? ಸರಿಯಾಗಿ ತಿಂತಾ ಇದೆಯಾ? ನಮ್ಮ ಕೈಲಿ ತಿನ್ನೋಕಾಯ್ತದ ಇಲ್ಲೋ ಗೊತ್ತಿಲ್ಲ. ನೀನು ಹೇಳು, ನೀನು ಕಮ್ಮಿ ತಿಂತೀನಿ ಅಂದರೆ ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ. 5ನ ತಗೋ. ನಾನು ಒಂದು ಚಾಲೆಂಜ್ ಸೆಟ್ ಮಾಡಬೇಕು ಅಂತ ಬಂದಿದ್ದೀನಿ. ಬೇಕು ಮುಗೀತು. 5ನೇ ದೋಸೆನೂ ಇದು ಮುಗೀತು. 5 ದೋಸೆ ಸಾಕಾದಾಗ ಮನ್ಸ ಅಲ್ಲ, ಕೆಲಸನೇ ಇರಬಾರ್ದು. ತರಿಸು ಗೈಸ್. 5 ದೋಸೆ ತಿಂದು ಮುಗಿಸಿದ್ದೀನಿ. ಇನ್ನೂ 2 ದೋಸೆ ಆರ್ಡ್ರ್ ಮಾಡಿದ್ದೀನಿ. ಬದಲಾಯ್ತಾರೆ ನೋಡೋ. ಎಲ್ಲಿ ಔಟ್ಸ್ ಮಾಡಿ ನೋಡಪ್ಪ. ಫುಲ್ ಖಾಲಿನಾ? 2 ದೋಸೆ ಬರಲಿ ರೀ ಗೈಸ್. ನಾನು ತಿಂತಾ ಇರೋದು ನೋಡಿ ಎಲ್ಲರೂ ನಗ್ತವ್ರೆ ಗೈಸ್. ಏನಿನ್ ಮಗ ಹಿಂಗೆ ತಿಂತಾವನೆ ಅಮ್ಮ ಟೆನ್ಷನ್ ಆಗೋದು. ಗೈಸ್ ನಮ್ದು ಇನ್ನೂ 2 ದೋಸೆ ಹೇಳಿದೆ. ಇವಾಗ ನಾರ್ಮಲ್ ದೋಸೆ ಹೇಳಿಲ್ಲ ನಾನು, ಬೆಣ್ಣೆ ದೋಸೆ ಹೇಳ್ಬಿಟ್ಟಿದ್ದೀನಿ. ಬೆಣ್ಣೆ ದೋಸೆ ಸೈಜ್ ನೋಡಿ ಗೈಸ್, ಶುದ್ಧ ಐತೆ. ತೋರಿಸೋ. ದೋಸೆ ದೊಡ್ಡ ಆಯಿತು. ದೋಸೆ ಸರಿಯಾಗೈತೆ. ಕೂತು ಗೈಸ್. ಓಹೋ, ಪಲ್ಯನೇ ಸರಿಯಾಗವ್ರೆ ಗೈಸ್. ನನ್ಗೆ ಯಾಕೋ ಇದು 6 ಸಾಕು ಅನ್ಸೈತೆ. ಇದನ್ನ ಒಂದು ಮೋಂಜಿಗೆ ತಿನ್ನಿಸ್ತೀನಿ. ಮೋಂಜಿ ತಿನ್ನಕ್ಕೆ ರೆಡಿನಾ? ನಾವು ರೆಡಿ. ನಂಗೆ 6 ಸಾಕು ಅಂತ ಅನಿಸ್ತೈತೆ. ನೀವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀರಾ? ಓ ತೋರ್ಸೋ. ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ. ಕುಳ ಎಷ್ಟನೇ ದೋಸೆ ಇರ್ಬೋದು ಇದು? 4ನೇ ದೋಸೆ. 6ನೇ ದೋಸೆ. 6ನೇ ದೋಸೆ. ನೀವು ಕಾಂಪಿಟೇಷನ್ ಮಾಡ್ತೀರಾ? ಅಯ್ಯೋ, ನೆಕ್ಸ್ಟ್ ಅಣ್ಣ, ನಿಮ್ಮ ಅಣ್ಣ ಎಷ್ಟು ತಿಂತಾನೆ? ಮೋಂಜಿ ತಮ್ಮ, ಸ್ವಂತ ತಮ್ಮ. 6ನೇ ದೋಸೆ ತಿನ್ನೋಕೈತಿಲ್ಲ, ಒದ್ದಾಡ್ತಾ ಇರೋದು. ಏನಿಲ್ಲ, ಅದು ಮುರಿದೋಯ್ತು. ನೀನೇನು ಮಾಡ್ತೀಯ? ತಿಂತ ಯಾರು? ಬರ್ಲಿ ನೋಡುವ.
ಚಿಂತೆ ಕಣವ ನೀನು. ಅವತ್ತು ಬಿರಿಯಾನಿ ಚಾನಲ್ ಹಂಗೆ ಸೋಲ್ಸ್ಬಿಟ್ಟೆ ನನ್ನ. 6 ದೋಸೆ ಕಂಪ್ಲೀಟ್ ಆಗೈತೆ. 7ನೇ ದೋಸೆ ತಿನ್ನೋಕೈತದ ಇಲ್ವಾ? ಸ್ಟಾಪ್. ಇವಾಗ ಮೋಂಜಿ ಎಷ್ಟು ತಿಂತ ನೋಡೋಣ ಬನ್ನಿ. ಮೋಂಜಿ ತಟ್ಟೆ ಹಿಡ್ಕೊಂಡು ರೆಡಿ ಆಗಿದ್ದಾನೆ. ತಿನ್ನು. ಇನ್ನು 4 ಕೇಳಿದ್ದೀನಿ. ಇದು ಯಾವ ದೋಸೆ ಹೇಳೋ? ನೀನು 7ನೇ ದೋಸೆ ತಿನ್ನೋಕಾಗ್ಲಿಲ್ವಲ್ಲ? ಆಯ್ತಾಯ್ತು, ತಿನ್ನು. ಕುಳವ್ರೆ ಏನಂತೀರಾ? ಏನ್ ಮಾಡಕ್ ಇಷ್ಟಪಡ್ತೀರಾ? ನಮ್ಮ ಅಣ್ಣ ತಿಂತಾರೆ 12 ತಿಂತಾರಾ? ಕಡಕ್ನಾಥ್ ಫುಲ್ ಘಾಟಿ ತಿನ್ಸಂದ್ರ. ಮೋಂಜಿ ತಿನ್ನಕ್ ಸ್ಟಾರ್ಟ್ ಮಾಡಿದಾರೆ. ಏನದು ದೋಸೆಗೆ ನೋವಾಯ್ತೈತೆ ಅಂತ ಮುರಿತಾವನೆ. ಅವರೇ ದೋಸೆ ಮಾಸ್ಟ್ರು. ದೋಸೆ ಮಾಸ್ಟ್ರಿಗೆ ದೋಸೆ ತಿನ್ನಕ್ ಕೊಟ್ಟಿದೀವಾ? ಹೌದು. ಮೋಂಜಿ ತಿನ್ನಕ್ ಸ್ಟಾರ್ಟ್ ಮಾಡಿದಾನೆ ಗೈಸ್. ಏನ್ ಹರಿತಾ ಬಿದ್ದಿದ್ದಾನೆ ಮಸಾಲೆ ದೋಸೆನ ಆದಾಗೆ. ಮೋಂಜಿ ಏನೋ ಮಾತಾಡ್ಕೊಂಡ್ ತಿನ್ಬೇಕು, ಹಿಂಗೆಲ್ಲ ಸತಾಪೆ ತರ ತಿನ್ಬಾರ್ದು. ನೀವು ಎಂಟರ್ಟೈನ್ಮೆಂಟ್ ಮಾಡ್ರಿ ಅವ್ರಿಗೆ. ದೋಸೆ ದೊಡ್ಡದಾಗೋಗೈತಿ. ತೋರ್ಸ್ರಿ ಅವ್ರನ್ನ, ರಾಜ್ಕುಮಾರ್ನ. ನಮ್ನೇನ್ರಿ ತೋರಿಸ್ತೀರಾ ಅವ್ರನ್ನ? ಜ್ಯೂಸ್ ಏನಾರ ನಮ್ನೇನ್ರಿ ತೋರಿಸ್ತೀರಾ? ದೋಸೆ ದೊಡ್ಡದಾಯ್ತಿದ್ದು ಗೈಸ್. ನಮ್ ಬ್ಯಾಚ್ ಅಲ್ಲೇ ಫುಲ್ ಕಾಮಿಡಿ ಪರ್ಸನ್ ಅಂದ್ರೆ ನಮ್ ಕುಳ್ಳ ನವೀನ್ ಅಂತ. ನಮ್ ಕುಳ್ಳನ ಹೆಸರು. ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಬಂದಿದ್ದಾರೆ. ಜ್ಯೂಸ್ ಏನಾರು ಕುಡಿತೇನ್ರಿ? ಟೈಮ್ ಐತೈತೆ. ಓಕೆ ಬಾಯ್, ಸಿಗೋಣ. ಇರ್ಲಿ. ಟೈಮ್ ಐತೈತೆ, ಅಂಗಡಿ ತಾವ್ ಯಾರಿಲ್ಲ ಕಣ್ರಿ. ಮೋಂಜಿ ಪಲ್ಯದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಡ, ದೋಸೆ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಜ್ಯೂಸ್ ಕುಡಿರಿ. ಪರವಾಗಿಲ್ಲ, ಓಕೆ ಸಿಗೋಣ. ಬಾಯ್. ಸರಿ. ಮೋಂಜಿ ಏನೋ ಇದು ತಟ್ಟೆ ನಾಚೆ ಎಲ್ಲ ಬತ್ತೈತೆ ದೋಸೆ ಓಡೋಗ್ಲಿ. ಇವಾಗ ಏನ್ ಹೇಳ್ತೀವಿ ಗೈಸ್? ನೋಡಿ ಗೈಸ್, ದೋಸೆ ಎಷ್ಟು ದೊಡ್ಡಕೈತೆ. ಹೋಟ್ಲಲ್ಲಿ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಮನೆ ಏನಾಗುತ್ತೆ, ಏನು ಮಾಡ್ತಾರೆ ನೋಡೋಣ. ಕಮಾನ್ ಬೇಗ. ಏನಿದು ಮುಕ್ತಲ್ಲಿ ಜೋಶ್ ಇಲ್ಲ, ಏನಿಲ್ಲ, ತಿನ್ಬೇಕು ಬೇಗ. ಒಂದೇ ದೋಸೆಗೆ ಸುಸ್ಪಟ್ರೆ ಹೆಂಗಪ್ಪ ನೀನು? ತಿಂತಾ ಇದ್ದೀನಿ. ತಿನ್ನು ಕುಡೀರಿ ಮೋಂಜಿ ಅವರೇ. ಗೈಸ್, ಮೋಂಜಿದು ಮತ್ತೊಂದು 4 ದೋಸೆಗಳು ಬಂತು. ಇದು ನಾರ್ಮಲ್ ದೋಸೆ ಹೇಳಿದೀವಿ ನೋಡಿ, ಇದಕ್ಕೆ ನಾರ್ಮಲ್ ಆಗಿದೆ. ಮಡಿಗೆ ಅಕ್ಕ ತಿಂತಾನೆ ಇವನು. ಅಣ್ಣ ತಿಂತಾನೆ ಇವನು. ನೀನೇ 6 ದೋಸೆ ತಿಂದಿದ್ಯಾ? 1 2 3 4 ಮೋಂಜಿದು 5. ಮೊದಲನೇದು ಮುಗೀತು, ಇವಾಗ 2ನೇದು. ಕಮಾನ್ ಎತ್ಕೋ. ಏನದು ನಿಧಾನಕ್ಕೆ ತಿಂತಾ ಇದೆಯಾ? ನಂಗೆ ಇನ್ನೂ ಹೊಟ್ಟೆ ಹಸಿದೆ. ಇದನ್ನೆಲ್ಲ ನಾನೇ ತಿನ್ಬಿಡ್ತೀನಿ. ಬಲಾಯಿಸು ಗೈಸ್. ಮೋಂಜಿಗೆ ಇವಾಗ ಚಾಲೆಂಜ್ ಕೊಟ್ಟಿದ್ದೀನಿ ನೋಡಿ. ಮುರ್ಕೊಂಡು ಅಣ್ಣ ರೆಡಿ ಆಯ್ತಾ ಇದ್ದಾನೆ ದಿನಕ್ಕೆ. ಕಮಾನ್. ಮಸಾಲೆ ದೋಸೆಗಳು ನೋಡಿ ಗೈಸ್. ತಿಂತ್ಯಾ? ಇಲ್ಲ ತಿನ್ಲಿ ರೀ ಅಣ್ಣ ನೋಡಿದ್ರೆ ಇನ್ನೂ 2 ಎಕ್ಸ್ಟ್ರಾ ಹೇಳೋಣ ಅಂತಂದಿದ್ರೆ. ಕಮಾನ್ ಮೋಂಜಿ, ಯು ಕ್ಯಾನ್ ಡೂ ಇಟ್. ಸೋಡಾ ಗಿಡ ಏನಾರು ಬೇಕಾ? ಇಲ್ಲ. ಜ್ಯೂಸು, ಫ್ರೂಟ್ ಜ್ಯೂಸು? ಬರೋಣ. ಸರಿ ಆಯಿತು, ತಿನ್ನವ ನೀನು. ಕಮಾನ್ ಮೋಂಜಿ, ಯು ಕ್ಯಾನ್ ಡೂ ಇಟ್. ಕನ್ನಡದಲ್ಲಿ ದೋಸೆಗೆ ಏನಂತಾರೆ? ದ್ವಾಸೆ. ಇಲ್ಲ, ಅದು ಹಳ್ಳಿ ಕಡೆ ಏನದು ಕಣ ದ್ವಾಸೆ ಅಂತಂತ. ದೋಸೆ ನೇಂದ್ರಲ್ಲಿ ಮಾಡ್ತಾರೆ ಮೋಂಜಿ. ಒನ್ ಆಫ್ ದಿ ಇಂಡಿಯಾಸ್ ಟ್ರೆಡಿಷನಲ್ ಫುಡ್ ತಾನೇ ಇದು. ತಿನ್ನು. ಏನು ಪಲ್ಯನೂ ಖಾಲಿ ಮಾಡ್ಬಿಡ್ತಾ ಇದೆಯಾ ನೀನು? ಇಂಡಿಯಾ ಅಲ್ಲ, ಸೌತ್ ಇಂಡಿಯನ್. ಸೌತ್ ಇಂಡಿಯನ್ ಮೋಸ್ಟ್ ಟ್ರೆಡಿಷನಲ್ ಫುಡ್. ಮೋಂಜಿ ಕರೆಕ್ಟಾಗಿ ಹೇಳಿದ್ದಾನೆ. ಇವಾಗ ನಾನು ಸ್ವಲ್ಪ ಇಂಡಿಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದೆ ಗೈಸ್. ನನಗೂ 6 ದೋಸೆ ತಿನ್ಬಿಟ್ಟು ಫುಲ್ ಹೆವಿ ಇದಾಗ್ಬಿಡೈತೆ. ಏನೋ ಹೋಗದೆ ಯಾರಿಗೆ? ತಿನ್ನು ನಿನಗೂ ತಲೆ ಕೆಡ್ತದೆ ಕಣ. ಮೋಂಜಿದು ಇನ್ನೂ 1 2 3 4ನೇ ತಿಂತಿದ್ದಾನೆ. ಮೊದಲನೇ ಖಾಲಿ ಆಗಿದೆ. ಕಮಾನ್ ಮೋಂಜಿ, ಯು ಕ್ಯಾನ್ ಡೂ ಇಟ್. ಇದು 2ನೇ ದೋಸೆ ಫಿನಿಶಿಂಗ್ ಲೆವೆಲ್ಗೆ ಬಂದಿದೆ. ಮೋಂಜಿ ಏನನ್ಸುತ್ತೆ? 2 ದೋಸೆ ತಿಂದಾದ್ಮೇಲೆ ತಿನ್ಬೋದಾ? ತಿನ್ನು. ಕಮಾನ್. 2ನೇ ದೋಸೆ ಮುಗ್ಬಿಟ್ಟು 3ನೇ ದೋಸೆ ಚಕ್ಕಂತ ಎತ್ಕೋ. ಹೊಡಿಲಿ ಪ್ಲೇಟ್ಸ್ ಎಲ್ಲ ನಾನು ಜವಾಬ್ದಾರಿ ನೋಡ್ಕೋತೀನಿ. ನೀನು ನಂತರ ಶಿಫ್ಟ್ ಮಾಡ್ಕೋತಿದ್ಯಾ. ಮೋಂಜಿ ನಾನು ತಿನ್ನು ಹಿಂಗೆ ಒಂದ್ಸತಿ. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟವ್ರೆ. ಎಣ್ಣೆ ದೋಸೆಗೆ ಎಣ್ಣೆ ಹಾಕಿದೆ ಇನ್ನೇನು ಹಾಕ್ತಾರೆ? ಬೆಣ್ಣೆ ಹಾಕ್ತಾರಾ? ನೋಡಿ ಗೈಸ್, ಮೋಂಜಿ ಯಾವ ಥರ ತಿಂತಾ ಇದ್ದಾನೆ. ಮೋಂಜಿ ಏನದು ಸ್ಯಾಂಡ್ವಿಚ್, ಪಿಜ್ಜಾನಾ, ಚಿಕನ್ ರೋಲ್? ಮೋಂಜಿದು 3ನೇ ದೋಸೆ. 1 ಖಾಲಿ ಆಗಿದೆ, 2ನೇದು ಖಾಲಿ ಆಗಿದೆ, 3ನೇ ತಿಂತಾನೆ, 4ನೇದು ಇಲ್ಲಿದೆ. ಮೋಂಜಿದು 3ನೇದೇನು? 3 ತಿನ್ಬಿಟ್ಟೇನೋ? ಕಮಾನ್ ಮೋಂಜಿ, ಯು ಕ್ಯಾನ್ ಡೂ ಇಟ್. ಎತ್ಕೋ ಇನ್ನೊಂದು. ಇದು ಎತ್ಕೋ. ಇದು ಸಖತ್ತಾಗಿದೆ ಗೈಸ್. ನೋಡಿ ದೋಸೆ ಎಷ್ಟು ದೊಡ್ಡದು ತರಲೆಗಳು ದೊಡ್ಡದಾಗ ಹಾಕ್ಬಿಟ್ಟವ್ರೆ ಸಾಯಿಯಿಂದ. ಮೋಂಜಿ ಎಷ್ಟನೇದು ಇದು? ಯಾಕೆ ಸತಾಪೆ ಆಗ್ಬಿಟ್ಟಿದ್ಯಾ ಮೋಂಜಿ ಮುಖದಲ್ಲಿ? ಸ್ಮೈಲ್ ಕಾಣೋದು ಏನಿದು? ದೋಸೆ ತಿನ್ನಕೈತೆ ಅಲ್ಲ, ತಿನ್ನು. ಕಮಾನ್, ಯು ಕ್ಯಾನ್ ಡೂ ಇಟ್. ಗೈಸ್, ನನ್ನ ಪ್ರಕಾರ ಮೋಂಜಿ 4ನೇ ತಿಂತಾನೆ, ಇದು 5ನೇದು. 6 ದೋಸೆ ತಿಂತೀಯ ಅಂದ್ಕೋತೀನಲ್ವಾ? ತಿನ್ಬಿಡ್ತೀಯ ನನಗೆ ಗೊತ್ತು ನೀನು. ಗೈಸ್ ನೋಡೋಣ ಬನ್ನಿ ಮೋಂಜಿ ಏನು ಮಾಡ್ತಾನೆ ಅಂತಂತ. ಏನ್ರಿ? ಯಾಕದು? ಏನದು ಮುಸುಡಿ? ತಿನ್ನೋಕೈತಲ್ಲ, ದೋಸೆ ಚೂಪಾಗೈತೆ. ಓ, ಚುಚ್ತಾಯ್ತಾ ಬಾಯಲ್ಗೆ ಹಿಂಗೆ ಇಕ್ಕಂಗೆ? ಅವಾಗ ಏನು ಮಾಡ್ಬೇಕು ಹೇಳು? ಫುಲ್ ಹಿಂಗೆ ಇದು ಮಾಡ್ಬಿಟ್ಟು ಆಮೇಲೆ ಬಾಯಾಗ ಹಾಕೋಬೇಕು.
ಗೈಸ್ ಆದರೂ 6 ದೋಸೆ ತಿಂದಿದ್ದೀವಿ. ಇನ್ನೂ ಜಾಸ್ತಿ ಯಾರು ತಿನ್ನೋರಿದ್ರೆ ಕಮೆಂಟ್ ಹಾಕಿ, ನಾನು ಇದಕ್ಕಿಂತ ಜಾಸ್ತಿ ದೋಸೆ ತಿಂತೀನಿ ಅಂತ ಅಂದ್ಬಿಟ್ಟು ಮಸಾಲೆ ದೋಸೆನ. ಎಲ್ಲೋ ಈ ಫಾಸ್ಟಾಗಿ ತಿಂತಾ ಇದೆಯಲ್ಲೋ ನೀನು. ನಾನು ಇನ್ನಷ್ಟು ತಿನ್ನೋಕಾಗಲ್ಲ, ಸುಮ್ಮನೆ ಸುಸ್ತಾಯ್ತದ ನಮ್ಗಾಲ. ಮೋಂಜಿ ಈ ಥರ ಘಟ ಮಾಡಿಕೊಂಡು ಈ ಥರ ಮೋಂಜಿ ಟ್ಯಾಟೋ ನೋಡಿ ಗೈಸ್, ಫುಲ್ಲು ಹಾವು ತೋರಿಸೋ. ಏನದು ಮೋಂಜಿ ಹಾವು? ಹಾವೆಲ್ಲ ಹೇಳಿಲ್ಲ ಗೈಸ್. ಕೊಳ್ಳೇಗಾಲದಲ್ಲಿ ನಿಮ್ಗೆ ಇನ್ನೊಂದು ಹೆಸರೈತೆ ಅಂತ. ಮೋಂಜಿ ನಿಂಗೆ ಕೊಳ್ಳೇಗಾಲದ ಹೆಸರೇನು? ಅಕ್ಕೂ ಇದ್ದೇನು ಸಂಬಂಧ? ಹಾವು ಮಾಟ ಮಂತ್ರದ ಹಾವು ತಾನೇ ಇದು. ಸುಮ್ಮನಿರಪ್ಪ ನೀನಲ್ಲಿ. ಈಗ ನೋಡೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತಿಂತಾನೆ ಗೈಸ್ ದೋಸೆನ. ಕಮಾನ್ 4ನೇ ದೋಸೆ ಇನ್ನೇನು ಎಂಡಾಯ್ತೈತೆ. ಏನೋ ಯೋಚನೆ ಮಾಡ್ತಾನೆ, ಮುಖದಲ್ಲಿ ಏನೋ ಕಾಣಿಸ್ತೈತೆ. ಸೋಡಾ ಹೇಳಪ್ಪ, ತಿನ್ನೋಕೈತೆಲ್ಲ. ಸೋಡಾ ಅಕ್ಕ, ಒಂದು ಸ್ವೀಟ್ ಆ್ಯಂಡ್ ಸಾಲ್ಟು, ಇನ್ನೊಂದು ಸ್ವೀಟ್ ಆ್ಯಂಡ್ ಸಾಲ್ಟು. ಮೋಂಜಿ 4ನೇ ದೋಸೆ ಕಂಪ್ಲೀಟ್ ಆಗಿದೆ ಗೈಸ್. ನೋಡಿ ನಾವು ಎಲ್ಲೂ ಸಿಕ್ಕೋತಿಲ್ಲ ದೋಸೆನ, ಇಲ್ಲೇ ಎಲ್ಲ ತಟ್ಟೆಗಳು ಐತೆ. ಇದೊಂದು ಲಾಸ್ಟ್ ದೋಸೆ ಐತೆ. ಜಾಬಲ್ಲಿ ಏನಾದ್ರು ತುಂಬ್ಕೊಂಡಿದ್ದೀನಪ್ಪ. ದೋಸೆ ನೌಸ್ ಮಾಡಿದ್ರು ಹೊಡಿತಾರೆ ಬಂದು. 4ನೇ ದೋಸೆ ಮುಗೀತು. ಮೋಂಜಿ ಕಮಾನ್ ಒಂದು ಫೈನಲ್. ಈಗ ಇನ್ನೊಂದು ಹಾಂ ಯಾಕೆ ಡ್ರಾ ಆಯ್ತದೆ, ನೋಡೋಣ ಇರೋಣ ಏನು ಮಾಡ್ತಾರೆ ಅಂತ. ತಿಂದ್ಬಿಟ್ಟಾದ್ಮೇಲೆ ನೋಡ್ತೀನಿ ರೀ. ಮೋಂಜಿ 5ನೇದು ಏನಾದ್ರು ಜೋಶ್ ಇದೆಯಾ? ಸೋಡಾ ಹೇಳಿದ್ದೀನಿ. ಮೋಂಜಿ ಕಮಾನ್ 5ನೇ ದೋಸೆಗೆ ಬಂದಿದ್ದಾನೆ. ಓ ಯಾಕೋ ಮೋಂಜಿ ಕೈಲಿ ಆಯ್ತಲ್ಲ ಗೈಸ್. ಇದನ್ನ ನಾವು ಚಾಲೆಂಜ್ ಥರ ಮಾಡ್ತಿದ್ದೀವಿ, ನೀವು ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಏನಿದು ಮಕ್ಕಳೇ, ಅವಾಗ್ಲಿಂದ ಒಂದು ತೊಟ್ಟು ನೀರು ಕುಡಿಲಿಲ್ಲ. ನಾನು ಕುಡ್ದಿಲ್ಲ ನೋಡಲ್ಲ, ನಾನು ಓಪನೇ ಮಾಡಿಲ್ಲ. ನಾನು ಸೋಡಾ ಆದ್ರೂ ಕುಡ್ದಿದ್ದೀನಿ. ಸೋಡಾ ಕುಡಿ. ಸೋಡಾ ನೀರು ಏನಾರು ಕುಡಿ ಮೋಂಜಿ, ಒಳಗಡೆ ತಗ್ಗಿಗೆ ಹಾಕೋಬಿಟ್ಟತ್ತು. ಅವತ್ತೊಂದಿನ ಬಿರಿಯಾನಿ ತಿಂದ. ಬೇಡ ಸುಮ್ಮನೆ ಇರೋದೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡಬಾರ್ದು ಈಗ ಅಂದ್ಬಿಟ್ಟು ಅವನು. ಗೈಸ್ ಮೋಂಜಿ ಇದು 5ನೇ ದೋಸೆ ಕಂಪ್ಲೀಟ್ ಆದರೆ ದೋಸೆ ಚಾಲೆಂಜ್ ನಮ್ದು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾಕೆ ಏನು ಏನು ತಿನ್ನಲ್ಲ ಬೇಡ ಗೈಸ್, ಅದಾಪ ಆಗ್ಬಿಡೋನೆ. ಜೋಶ್ ಇಲ್ಲ, ಹೋಗ್ಬಿಡೈತೆ. ಯಾಕೆ ಚಟ್ನಿ ಬೇಡವಾ? ಚಟ್ನಿ ವಾಸ್ ಮಾಡ್ಬಿಟ್ಟು ಇಲ್ಲಿ ಚಟ್ನಿ ತಿಲ್ ಮಾಡಿದ್ದಲ್ಲ. ಮೋಂಜಿದು ಸೋಡಾ ಬಂದಿದೆ. ಸೋಡಾ ಕುಡಿಯಪ್ಪ ಒಂಚೂರು ಕಂದ. ಮಗು ಲಾಲ ಕುಡಿತಿದೆ. ಅಮ್ಮನ್ ಮೋಂಜಿ 5ನೇದಕ್ಕೆ ಯಾಕೋ ಮಂಕಾಗ್ಬಿಟ್ಟಿದೆಯಲ್ಲ. ಮಂಕು. ಹಾಂ ದೋಸೆ ದೊಡ್ಡದು. ದೋಸೆ ದೊಡ್ಡದು ನಾನು ತಿಂದಿಲ್ವೇ, ಇನ್ನೊಂದು ತಿನ್ಬೇಕು. ನೀನು ನನ್ನ ಸೋಲ್ಸ ಕಡೆ ತಿನ್ನು. ಮೋಂಜಿ 5ನೇ ದೋಸೆ ಕಂಪ್ಲೀಟ್ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಇನ್ನೆಷ್ಟು ಒಂದು 10 ಆರ್ಡ್ರ್ ಮಾಡ್ಲಾ ಗೈಸ್? ಮೋಂಜಿ 5 ತಿಂದಾಗಿದೆ, ಇನ್ನೂ 10 ತಿಂತಾನಂತೆ. ಇದೇ ಸಾಕಾ? ಇನ್ನೊಂದು ತಿನ್ಬಿಡು, ನನ್ನ ಡ್ರಾ ಆದರೂ ಆಗ್ಬಿಡ್ಲಿ. ತಿನ್ಬೋದು, ಮಾಡೋಕ್ಕಾಗಲ್ಲ. ಬೇಡ ಅಂತ್ಯಾ ಗೈಸ್? ಕೋಬ್ರಾ ಇರಬೇಕಾಯ್ತು, ಕೋಬ್ರಾ ಇರಬೇಕಾಯ್ತು ನನ್ನ ಜೊತೆ. ಅವನೆಷ್ಟು ದೋಸೆ ತಿನ್ನುವ, ಅವನೊಂದು 10 ತಿನ್ಬಿಡು ಬಿಡಿ ಗೈಸ್. ನಾನೇ 6 ತಿಂದಿದ್ದೀನಿ ಅಂದರೆ ಅವ್ನು 10 ಪಕ್ಕ ತಿನ್ನುವ. ನೆಕ್ಸ್ಟು ಕೋಬ್ರನ ಜೊತೆ ದೋಸೆ ಚಾಲೆಂಜ್ ಮಾಡೋಣ ಇರಿ. ಸಾಕಕ್ಕ ಅಕ್ಕ, ಇಷ್ಟೆಲ್ಲ ತಿನ್ನೋದ್ಮೇಲೆ ತಿರ್ಗಾ ಏನು ಬೇಕು ಅಂತ ಕೇಳ್ತಿದ್ದೀರಲ್ಲ ಅಕ್ಕ. ಅದು ಬೇಡ ಅಕ್ಕ, ಸಾಕಾ? ಬೇಡ ಮೋಂಜಿ 5 ದೋಸೆ ತಿಂದ ಸಾಕು. ಇನ್ನೊಂದೇನೋ ಬೇಕಾ? ಸಾಕು ರೈಸ್. ಮೋಂಜಿ 5 ದೋಸೆ ತಿಂದ, ನಾನು 6 ದೋಸೆ ತಿಂದಿದ್ದೀನಿ. ಇದಕ್ಕಿಂತ ಜಾಸ್ತಿ ಇನ್ಯಾರದ ದೋಸೆ ತಿಂತೀನಿ, ಮಸಾಲೆ ದೋಸೆ ತಿಂತೀನಿ ನನಗಿರೋ ಕಮೆಂಟ್ ಮಾಡಿ. ಮೋಂಜಿ ಬಿಲ್ ಕೊಡು ಬ್ರೋ. ಹೆಂಗೆ 6 ದೋಸೆ 7 ದೋಸೆ ಏನನ್ನಿಸ್ತು? ಏನು ಕೊಡಿಸ್ತೀರಾ? ಅಲ್ಲ 6 ದೋಸೆ ತಿಂದವ್ರು ಯಾರು ಬಂದಿವಿ? ರೈಸ್ ನಮ್ಮ ಫ್ರೆಂಡೇ ಶಾಕ್ ಆಗ್ತಿದ್ದಾರೆ. 6 ದೋಸೆ ಅವ್ರ ಹೋಟ್ಲಲ್ಲಿ ಇದೆ, ಫಸ್ಟ್ ಅಂತ ತಿಂದಿರೋದು. ಅದು ನಾನು 6, ಮೋಂಜಿ 5. ನಮ್ಮ ರೆಕಾರ್ಡ್ನ ಯಾರು ಬ್ರೇಕ್ ಮಾಡಿದ್ರೆ ನಮ್ಮ ಕಡೆಯಿಂದ ಏನಾರು ಕೊಡ್ಸೋಣ ಅವ್ರಿಗೆ. ಗೈಸ್ ದೋಸೆ ತಿನ್ನೋ ಚಾಲೆಂಜಲ್ಲಿ ನಾನು 6 ಮಸಾಲೆ ದೋಸೆ ತಿಂದೆ, ಮೋಂಜಿ 5 ಮಸಾಲೆ ದೋಸೆ ತಿಂದಿದ್ದಾನೆ. ಆ್ಯಂಡ್ ಕಾಂಪಿಟೇಷನ್ ಕೊಟ್ಟಿದ್ದಾನೆ, ನಾಟ್ ಸೋ ಬ್ಯಾಡ್. ಮೋಂಜಿ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ತಿನ್ಬೋದಿತ್ತು, ನಾನೇ ತಿಂದಿಲ್ಲ. ಯಾಕಂಗೆಲ್ಲ ಅದೆಲ್ಲ ಇಲ್ಲ, ಯಾಕೆ ತಿಂದಿಲ್ಲ ಅದೇಳು. ಲಾಸ್ಟಲ್ಲಿ ಒಂದು ತಿನ್ನೋಕ್ಕಾಗಲಿಲ್ಲ ಅಷ್ಟೇ. ಲಾಸ್ಟಲ್ಲಿ ಒಂದು ತಿನ್ನೋಕ್ಕಾಗಲಿಲ್ಲ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ್ದಾರ ಇದೇ ಥರ ಚಾಲೆಂಜಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಮಾಡೋಣ. ನೋಡಿ ಗೈಸ್, ಆಗಲೇ ದೆವ್ವದ ವಿಡಿಯೋ ಮಾಡೋಣ ಅಂತಿದ್ದಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮತ್ತೆ ಮೋಂಜಿನ ಎಲ್ಲರೂ ಮಿಸ್ ಮಾಡ್ಕೋತೀರಿ. ಬಾ.